Good morning, dear students. As you know that since 8 to 10 classes, we were exploring application of biotechnology. With the explanation of biopiracy, the topic was concluded. Now, this is the time to explain most important, most expected question from this topic. That is the reason why we have listed some of the questions, and we will be explaining these questions which are said to be most important for any examinations which will be conducted in this year. ಯಾವಾಗ ಬಯೋಪೈರಸಿ ವಿಡಿಯೋನ ನಾವು ಟೆಲಿಕಾಸ್ಟ್ ಮಾಡ್ತೀವೋ ಅಲ್ಲಿಗೆ ಆ ಟಾಪಿಕ್ ಕನ್ಕ್ಲೂಡ್ ಆಗುತ್ತೆ. ಲಾಸ್ಟ್ ಕಾನ್ಸೆಪ್ಟ್ ಅದೇ ಆಗಿದ್ದು. ಹಾಗಾಗಿ ಇನ್ನು ನಮಗೆ ಉಳಿದಿರೋದೇನು ಅಂತಂದ್ರೆ ಈ ಟಾಪಿಕ್ ಮೇಲೆ ಏನೆಲ್ಲ ಕ್ವಶನ್ಸ್ ಬರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಹೇಗೆ ಬರೀಬೇಕು ಅಂತ ಹೇಳೋದು. That's it, right? Even though you may be knowing the answer for this question, but way of representation that matters. As I have listed here, this chapter, from this you can expect either 1 marks or 2 marks or 3 marks and even 5 marks question too. ಇಲ್ಲಿ ಯಾವುದೇ ತರ ಡಿಫರೆನ್ಸಿಯೇಷನ್ ಇಲ್ಲ. ಈ ಟಾಪಿಕ್ 1 ಮಾರ್ಕ್ಸ್ ಅಷ್ಟೇ ಬರುತ್ತೆ, 2 ಮಾರ್ಕ್ಸ್ ಅಷ್ಟೇ ಬರುತ್ತೆ, 3 ಮಾರ್ಕ್ಸ್ ಬರುತ್ತೆ, ಹಾಗೇನಿಲ್ಲ. ನೀವು ಬೇಕಾದ್ರೆ ಕ್ವಶನ್ ಪೇಪರ್ ಲಾಸ್ಟ್ ಒಂದು 5-6 ವರ್ಷ ಚೆಕ್ ಮಾಡಿ ನೋಡಿದ್ರೆ ಗೊತ್ತಿರುತ್ತೆ. ಈ ಎಲ್ಲ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. ಅದರಲ್ಲಿ ನಾನು ಏನೇನು ಮಾರ್ಕ್ ಮಾಡಿದ್ದೀನಿ, ಎಲ್ಲ ಕ್ವಶನ್ಸ್ ಬರ್ದಿದ್ದೀನಿ, ಬಟ್ ಕೆಲವೊಂದನ್ನ ಸ್ಪೆಸಿಫಿಕಲಿ ಮಾರ್ಕ್ ಮಾಡಿದ್ದೀನಿ. ಆ ಮಾರ್ಕಿಂಗ್ ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ those questions were already appeared in the examination. So let's see what are those questions and how exactly these questions are to be answered. ಅದರಲ್ಲಿ ಮೊದಲನೇ ನಾವು ಬರೆದಿರುವುದು what is biopatent. ನಾನು ಅವತ್ತು ಹೇಳಿದ್ನಲ್ಲ, ಪೇಟೆಂಟ್ ಅಂತ ಹೇಳೋದು ಗವರ್ಮೆಂಟ್ ಸೈಡ್ ಇಂದ ನಿಮಗೆ ಕೊಡೋದು. These are the exclusive rights given by the government to the person one who invent or innovate something new concerned with biology. That is called biopatent. ನೀವು ಬಯಾಲಜಿ ಅನ್ನೋ ವರ್ಡ್ ಅನ್ನು ಬಳಸದೆ ಹೋದ್ರೆ ಪೇಟೆಂಟ್ ಆಗುತ್ತೆ. ಯಾವುದೇ ಒಂದು ವಸ್ತುನ ಹೊಸದಾಗಿ ಕ್ರಿಯೇಟ್ ಮಾಡಿದ್ರೆ ಪೇಟೆಂಟ್ ಸಿಗುತ್ತೆ. ಬಟ್ ನನಗೆ ಅಲ್ಲಿ ಬರ್ತಿರೋದು ಪೇಟೆಂಟ್ ಅಂದ್ರೆ ಏನು ಅಂತಲ್ಲ, ಬಯೋಪೇಟೆಂಟ್ ಅಂದ್ರೆ ಏನು ಅಂತ ಆನ್ಸರ್ ಬರಬೇಕು ಅಂದ್ರೆ ಕೊನೆಗೆ ಏನ್ ಸೇರಿಸಬೇಕು ನೀವು, ಸಮಥಿಂಗ್ ವಿಚ್ ಇಸ್ ರಿಲೇಟೆಡ್ ಆರ್ ಕನ್ಸರ್ನ್ ವಿತ್ ಬಯಾಲಜಿ ಅನ್ನೋದನ್ನ ಸೇರಿಸಬೇಕು. ಈಗ ಟ್ರಾನ್ಸ್ಜೆನಿಕ್ ಎನಿಮಲ್ಸ್ ಅನ್ನ ಕ್ರಿಯೇಟ್ ಮಾಡಿದ್ರೆ, ಟ್ರಾನ್ಸ್ಜೆನಿಕ್ ಮೈಕ್ರೋ ಆರ್ಗಾನಿಸಮ್ ನೀವು ಕ್ರಿಯೇಟ್ ಮಾಡಿದ್ರೆ, ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್ ಅನ್ನು ನೀವು ಕ್ರಿಯೇಟ್ ಮಾಡಿದ್ರೆ, ಅಥವಾ ಟ್ರಾನ್ಸ್ಜೆನಿಕ್ ಪ್ಲಾಂಟ್ ಅಥವಾ ಎನಿಮಲ್ಸ್ ಇಂದ ಹೊಸ ಪ್ರಾಡಕ್ಟ್ ಅನ್ನು ನೀವು ರಿಲೀಸ್ ಮಾಡಿದ್ರು ಬಯೋಪೇಟೆಂಟ್ ಸಿಗುತ್ತೆ. ನಾನು ಅದನ್ನು ಹೇಳಿದ್ದೀನಿ, 17 to 20 ಇಯರ್ಸ್ ವರೆಗೆ ಆ ಪೇಟೆಂಟ್ ಅನ್ನೋದನ್ನ ನಿಮಗೆ ಕೊಡ್ತಾರೆ. ಅದು ಯಾರು ಕೊಡಬೇಕು? ಫ್ರಮ್ ದ ಗವರ್ಮೆಂಟ್ ಸೈಡ್. ಯಾರಿಗೆ? ಒನ್ ಹೂ ಕ್ರಿಯೇಟೆಡ್ ಸಮಥಿಂಗ್ ನ್ಯೂ, ಯಾವುದೋ ಹೊಸದಾಗಿ ಕ್ರಿಯೇಟ್ ಮಾಡಿದ್ರೆ, ಅಥವಾ ಇರೋದನ್ನೇ ಆಲ್ಟ್ರೇಷನ್. ಆಲ್ಟ್ರೇಷನ್ ಅಂದ್ರೆ ಬಯೋಟೆಕ್ನಾಲಜಿ ಒಂದೇ ಅರ್ಥ ಇರೋದು. Alteration of an organism ಅಂತಂದ್ರೆ by inserting some new genes to them. If you insert new genes to them, then only it became transgenic. Otherwise, it would be normal plants or animals. Next, what is meant by biopiracy ಅಂತ ಇದೆ. ಪೈರಸಿ ಅಂದ್ರೆ ಕಾಪಿ ಮಾಡೋದು, ಕದಿಯೋದು ಅಂತ ಬರುತ್ತೆ. ಇಲ್ಲಿ ಏನು ಕದಿಯೋದು ಅಂತ ಹೇಳಿದಾಗ theft or robbery of biological product ಅಥವಾ biological and genetical product from the patent holder without giving royalty amount to that person. ತಗೊಳ್ಳೋದು ಒಂದು ವಿಧಾನ ಅಂತ ಇದೆ. ನನ್ನ ಹತ್ರ ಬಯೋ ಪೇಟೆಂಟ್ ಇದೆ ಅಂದ್ರೆ ಕೇಳೋದು ಏನ್ ಕೇಳಬೇಕು, ನನಗೆ ಶೇರ್ ಬೇಕು ನಿನ್ನ ಪ್ರಾಡಕ್ಟ್ ಅಲ್ಲಿ. For that I am ready to give you some amount. ಆ ಅಮೌಂಟ್ ಇದ್ದು, ಅಮೌಂಟ್ ಅಂತ ಹೇಳೋದಿಲ್ಲ, ರಾಯಲ್ಟಿ ಫೀಸ್ ಅಂತ ಕರೀತಾರೆ. ಈಗ ಬೇರೆ ಹೇಗೆ ರಾಯಲ್ಟಿ ಫೀಸ್ ಅನ್ನ ಯಾರಿಗೆ ನೀವು ಕೊಡ್ತೀರೋ ಅವನ ಪ್ರಾಡಕ್ಟ್ ಅನ್ನು ಶೇರ್ ಮಾಡ್ಕೊಳ್ತಾನೆ. ನೀವು ಅವನ ಪರ್ಮಿಷನ್ ತಗೊಂಡಿಲ್ಲ, ರಾಯಲ್ಟಿ ಫೀಸ್ ಅನ್ನ ಕೊಟ್ಟೇ ಇಲ್ಲ, ಇಲ್ಲೀಗಲ್ ಆಗಿ ಕದ್ದಿದ್ದೀರಿ ಅಂತಂದ್ರೆ ಅದು ಬಯೋಪೈರಸಿ. ಅದಕ್ಕೆ ಎಷ್ಟು ಚೆನ್ನಾಗಿ ವರ್ಡ್ ಕೊಡ್ತಾರೆ ಅಂದ್ರೆ theft or robbery of biological and genetical resources without his permission and without paying him the royalty. That is called ಬಯೋಪೈರಸಿ ಅಂತ ಕರೀತಾರೆ. ಇದೇ ಶಬ್ದಗಳು ಬರಬೇಕು. ಥೆಫ್ಟ್ ಅಥವಾ ರಾಬರಿ, ಒಂದು ಕದಿಯೋದಕ್ಕಾಗುತ್ತೆ, ಇನ್ನೊಂದು ದರೋಡೆ ಅಂತ ಆಗುತ್ತೆ. ಕನ್ನಡದಲ್ಲಿ ಎರಡಕ್ಕೂ ಒಂದೇ ಅರ್ಥನೇ ಆಗುತ್ತೆ. ಮೂರನೇ ಎಕ್ಸ್ಪ್ಯಾಂಡ್, GEAC ಅಂತ ಇದೆ, ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೂವಲ್ ಕಮಿಟಿ ಅಂತ ಕರೀತಾರೆ. ಎಕ್ಸ್ಪ್ಯಾಂಡ್ ಅಂತ ಹೇಳಿದಾಗ 1 ಮಾರ್ಕ್ಸ್ ಬರ್ತದೆ ಅಷ್ಟೇ GEAC ಅಂತ. ಬಟ್ ವಾಟ್ ಇಸ್ ದ ರೋಲ್ ಆಫ್ GEAC ಅಂತ ಹೇಳಿದ್ರೆ ಅದು 2 ಅಥವಾ 3 ಮಾರ್ಕ್ಸ್ ಬರೀಬಹುದು. ಒಂದು, validity of the research that will be checked by that particular organization. ನೀನೇನೋ ಟ್ರಾನ್ಸ್ಜೆನಿಕ್ ಮಂಕಿ ಇಂದ ಮಾಡಿದ್ದೀವಿ, ಬೇಕಾಗಿತ್ತು ಅದು
ಅದರಿಂದ ಏನಾದ್ರೂ ಯೂಸ್ ಇದೆಯಾ ಅಥವಾ ನಿನಗೆ ಬಯೋಟೆಕ್ನಾಲಜಿ ಗೊತ್ತಿರೋ ಪ್ರಾಡಕ್ಟ್ ಮಾಡಿದ್ರ ಅದನ್ನೆಲ್ಲ ಚೆಕ್ ಮಾಡೋರು ಯಾರು ಅಂದ್ರೆ GAC ಅಂತ ಕೇಳಿ ವ್ಯಾಲಿಡಿಟಿ ಆಫ್ ಎ ರಿಸರ್ಚ್. Then after creation of transgenic animals or plants, if you release into ecosystem, how exactly you are releasing, whether there will be a bad or good impact from that, even that will be checked by same organization, that is GEC. The transgenic donkey ಅಂತ ಮಾಡಿದೀವಿ ಮನೆ ಅದನ್ನ ಎಕೋಸಿಸ್ಟಮ್ ಯಾವುದೋ ವಾತಾವರಣದಲ್ಲಿ ಬಿಡ್ತಾ ಇದ್ದೀವಿ, ಯಾವುದೊಂದು ಹೊಲಕ್ಕೋ ಗದ್ದೆಗೋ ಅಥವಾ ತೋಟಕ್ಕೋ ಬಿಡ್ತಾ ಇದ್ದೀವಿ ಅದನ್ನ, ಅದು ಕಾಡಿಗೋ, ಅದರಿಂದ ಏನಾದ್ರೂ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅದನ್ನ ನೋಡೋದು ಕೂಡ GEC ಅವರೇ ನೋಡ್ತಾರೆ. ಹಾಗಾಗಿ ವಾಟ್ ಎವರ್ ದ ವರ್ಕ್ ವಿಚ್ ಇಸ್ ಕನ್ಸರ್ನ್ಡ್ ವಿತ್ ದ ನ್ಯೂ ಕ್ರಿಯೇಷನ್ in case of animals or plants or microorganisms, that validity and effect of release of those creatures that will be checked by the same organization GEC. ಇಲ್ಲಾಂದ್ರೆ ಬಯೋಟೆಕ್ನಾಲಜಿ ಗೊತ್ತಿದ್ದು ನಾನು ಒಂದು ಆರ್ಗನಿಸಮ್ ಕ್ರಿಯೇಟ್ ಮಾಡಿರೋ ಬಟ್ ಅದರಿಂದ ಒಳ್ಳೇದಾಗಲ್ಲ ಕೆಟ್ಟದಾಗಲ್ಲ ಎಲ್ಲ ತರನೂ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಕರೋನಾ ವೈರಸ್ ಯಾರೋ ಹಿಂಗೆ ಕ್ರಿಯೇಟ್ ಮಾಡಿದ್ದಾರೆ ಯಾರಿಗೂ ಗೊತ್ತು. ಒಂದು ನಾರ್ಮಲ್ ಹಾರ್ಮ್ಲೆಸ್ ವೈರಸ್ಗೆ ಜೆನೆಟಿಕ್ ಮ್ಯಾನಿಪುಲೇಷನ್ ಮಾಡಿ ರಿಲೀಸ್ ಮಾಡಿದಾಗಲೇ ಕರೋನಾ ಡಿಸೀಸ್ ಆಗಿದೆ ಯಾರಿಗೂ ಗೊತ್ತು. ನಮ್ಗೆ ಚೀನಾ ರಿಲೀಸ್ ಮಾಡ್ತಂತೆ, ಬಟ್ ಹೌ ದೇ ಹ್ಯಾವ್ ರಿಲೀಸ್ಡ್ ಅದನ್ನ ಚೆಕ್ ಮಾಡಿದ್ರೆ GEC ತರದ ಆರ್ಗನೈಸೇಷನ್ ಕರೋನಾನೇ ಬರ್ತಿರ್ಲಿಲ್ಲ. ಹಿಂದೆ ಸಾರ್ಸ್ ಅಂತ ಬಂತು ರೋಗ, ಅದನ್ನು ಕೂಡ ಹೀಗೆ ಮಾಡಿದ್ರು. ಅದೇ ನೋಡಿ ಸುಡೋಮೋನಸ್ ಕೊಟ್ಟಿಡ, ಅದನ್ನ ಯಾರಿಗೂ ಕಾಯಿಲೆ ಬರಲಿಲ್ಲ. ಬಟ್ ಪೆಟ್ರೋಲಿಯಂ ಪ್ರಾಡಕ್ಟ್ ವಾಟರ್ ಮಿಕ್ಸ್ ಆದ್ರೆ ಅದು ಕ್ಲಾರಿಫೈ ಆಗುತ್ತೆ. ಅದು ಜೆನೆಟಿಕಲ್ ರಿಸರ್ಚ್, ಇದು ಜೆನೆಟಿಕಲ್ ರಿಸರ್ಚ್. ಬಟ್ ಯಾವ್ದಕ್ಕೆ ಅಪ್ರೂವಲ್ ಕೊಡಬೇಕು, ಯಾವ್ದಕ್ಕೆ ರಿಜೆಕ್ಟ್ ಮಾಡಬೇಕು ಅನ್ನೋದನ್ನ ಯಾರು ನೋಡ್ಕೋಬೇಕಾಗಿತ್ತು? ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೂವಲ್ ಕಮಿಟಿ. ನೆಕ್ಸ್ಟ್, ವಾಟ್ ಆರ್ GMOs ಅಂತ ಬಂದಿದೆ. GMO ಅಂತಂದ್ರೆ ಎಕ್ಸ್ಪಾನ್ಷನ್ ಮಾಡೋದಾದ್ರೆ ಜೆನೆಟಿಕಲಿ ಮಾಡಿಫೈಡ್ ಆರ್ಗನಿಸಮ್ಸ್ ಆಗುತ್ತೆ. ಅಂದ್ರೆ ಏನು? ಟ್ರಾನ್ಸ್ಜೆನಿಕ್ ಆರ್ಗನಿಸಮ್ ಅಂತ ಹೇಳ್ತಾರೆ. The organisms which are having new genes with them, they are called by the name genetically modified organism. Otherwise you can call these as transgenic organisms. Then what are transgenic animals ಅಂತ ಹೇಳ್ತೀವಿ? Animals which are having foreign gene, they are called by the name transgenic animals. What is gene therapy? Most important and most easiest question too. What is gene therapy? ತುಂಬಾ ಕಡೆ ಹೇಳಿದೀವಿ gene therapy ಬಗ್ಗೆ. It is a process of replacement of defective gene by normal functional gene, which is called by the name gene therapy. ಒಂದೊಂದ್ಸಲ ಕೇಳಿದರೆ ನೀವು ಇಷ್ಟೇ ಬರಬೇಕಾಗುತ್ತೆ. What is a humulin ಅಂತ ಕೇಳಿದೆ. Human insulin produced through recombinant DNA technology, which is called by the name humulin. I think still you remember that it says Eli Lilly ಅನ್ನುವಂತ US based ಕಂಪನಿ ಅದನ್ನ ಪ್ರೊಡ್ಯೂಸ್ ಮಾಡ್ತಿದ್ರು ಅನ್ನೋದನ್ನ ಕೇಳಿದ್ವಿ, ಮುಂದೆ ಕೂಡ ಹೇಳೋದಿಲ್ಲ. ಹಾಗಾಗಿ ಹ್ಯೂಮನ್ ಇನ್ಸುಲಿನ್, ಅದಕ್ಕೆ ನೋಡಿ ಹ್ಯೂಮ್ಯೂರಿನ್ ಆಗಿದೆ ಯಾಕೆ ಕೇಳಿದ್ರೆ ಹ್ಯೂಮನ್ ಇನ್ಸುಲಿನ್ ಕ್ರಿಯೇಟ್ ಮಾಡಿ, ಬಟ್ ಹೌ ಅಂತ ಕೇಳಿದ್ರೆ ಥ್ರೂ ರಿಕಾಂಬಿನೆಂಟ್ DNA ಟೆಕ್ನಾಲಜಿ, ದಟ್ ಇಸ್ ಕಾಲ್ಡ್ ಬೈ ದ ನೇಮ್ ಹ್ಯೂಮ್ಯೂರಿನ್ ಅಂತ ಕರೀತಾರೆ. ವಾಟ್ ಈಸ್ ದ ಎಕ್ಸ್ಪಾನ್ಷನ್ ಫಾರ್ SCID ಅಂತ ಕೇಳಿದ್ದೀವಿ. ಸಿವಿಯರ್ combined immunodeficiency syndrome, that is full form or expansion for SCID. Severe combined immunodeficiency syndrome, that is nothing but full form of SCID. ಅದರ ಬಗ್ಗೆ ಮುಂದೆ ನಾನು ಹೇಳಬೇಕಾದ್ರೆ ಹೇಳೋಣ, ಅದ್ರ ಬಗ್ಗೆ ಅದು ಹೇಳಾಗಿದೆ ಹಿಂದೆ ಕೂಡ. ಇಲ್ಲಿ ಎಕ್ಸ್ಪಾನ್ಷನ್ ಅಷ್ಟೇ ಕೇಳಿದ್ರು, ನೀವು ಹಾಗೆ ಬರೀತೀರಿ. ನೇಮ್ ದ ಜೀನ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ SCID ಅಂತ ಕೇಳಿದ್ದೀವಿ. ಯಾವ ಜೀನ್ ರೆಸ್ಪಾನ್ಸಿಬಲ್, ಯಾವ ಜೀನ್ ಮಾಲ್ ಫಂಕ್ಷನಿಂಗ್ ಮಾಡೋದ್ರಿಂದ SCID ಅನ್ನೋ ಕಾಯಿಲೆ ಬರುತ್ತೆ. Which defective gene is responsible for SCID ಅಂತ ಇದೆ? The gene which will code for an enzyme called by the name ADA. The gene which is responsible for production of adenosine deaminase. ಅದನ್ನ ಬರೀಬೇಕಾದ್ರೆ ADA gene ಅಂತ ಬರಬೇಕು ಸಾಕು. ADA gene ಅಂದ್ರೆ ಏನು? The gene which is responsible for production of enzyme called by the name adenosine deaminase. ನಮ್ಮ ಇಮ್ಯುನಿಟಿ ಚೆನ್ನಾಗಿರಬೇಕು ಅಂದ್ರೆ ಈ ಎನ್ಸೈಮ್ ಇರಬೇಕು. ಆ ಎನ್ಸೈಮ್ ಇರಬೇಕಾದ್ರೆ ಕರೆಸ್ಪಾಂಡಿಂಗ್ ಜೀನ್ ಏನಾಗಿರಬೇಕು? ಫಂಕ್ಷನ್ ಫುಲ್ ಆಗಿರಬೇಕು. ಅದು ಡಿಫೆಕ್ಟೆಡ್ ಆದ್ರೆ ಏನಾಗುತ್ತೆ? there will be no production of adenosine deaminase. ಖುಷಿ ಪಡೋದಲ್ಲ, ನನ್ನ ಬಾಡಿ ಒಳಗೆ ಅಡಿನೋಸಿನ್ ಡಿಅಮೈನೇಸ್ ಇಲ್ಲ ಅಂತ ಹೇಳಿ, ಇಲ್ಲ ಅಂತಂದ್ರೆ SCID ಕಾಯಿಲೆ ಬರುತ್ತೆ ಅಂತ ಅರ್ಥ.
ಹಾಗಾಗಿ ಜೀನ್ ವಿಚ್ ವಿಲ್ ಕೋಡ್ ಫಾರ್ ಅಥವಾ ಜೀನ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡಕ್ಷನ್ ಆಫ್ ಆನ್ ಎಂಜೈಮ್ ಅಡೆನೋಸಿನ್ ಡಿಅಮೈನೇಸ್. ಅಷ್ಟೆಲ್ಲ ಬರೆಯಕ್ಕೆ ಬರಲ್ಲ ಅಂದ್ರೆ ಜೀನ್ called by the name ADA gene that is responsible for skin ಅಂತ ಬರೆಯಬೇಕು. What is protoxin ಅಂತ ಕೇಳಿ? Inactive form of toxin produced in BT cotton plant when cry gene was inserted, that is called by the name protoxin. ನೆನಪಿದ್ರೆ ಅಥವಾ ಮತ್ತೆ ನೆನಪು ಮಾಡ್ಕೊಳ್ಳೋದಾದ್ರೆ ಕ್ರೈ ಜೀನ್ ಅಂತ ಹೇಳಿದ್ವಿ ನಾವು. ಬ್ಯಾಸಿಲಸ್ ತುರಂಜೆನ್ಸಿಸ್ ಅನ್ನುವಂತ ಬ್ಯಾಕ್ಟೀರಿಯಾದಿಂದ ಐಸೋಲೇಟ್ ಮಾಡಿರುವ ಜೀನ್ ಅದರಲ್ಲಿ ಕ್ರೈ 1AB, ಕ್ರೈ 2AB, ಕ್ರೈ 1AC ಅಂತ 3 ಜೀನ್ ಇತ್ತು. ಆ 3 ಜೀನ್ಸ್ ನ ನೀವು ಕಾಟನ್ ಪ್ಲಾಂಟ್ ಗೆ ಹಾಕಿದಾಗ ಕಾಟನ್ ಪ್ಲಾಂಟ್ ಅಲ್ಲಿ ಪ್ರೊಡ್ಯೂಸ್ ಆದ ಇನ್ಆಕ್ಟಿವ್ ಫಾರ್ಮ್ ಆಫ್ ಟಾಕ್ಸಿನ್ ಏನಿದೆ ದಟ್ ಇಸ್ ನಥಿಂಗ್ ಬಟ್ ಪ್ರೋಟಾಕ್ಸಿನ್. ನೆಕ್ಸ್ಟ್, ಲಿಸ್ಟ್ ಆಫ್ ಡಿಫರೆಂಟ್ ಅಡ್ವಾಂಟೇಜಸ್ ಆಫ್ ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್. ಹಾಗೆ ಕೇಳಬೇಕು ಅಂತಿಲ್ಲ. List out different advantages of genetically modified plants. Book ಅಲ್ಲಿ GMP ಅಂತ ಇದೆ. ಸರ್ book ಅಲ್ಲಿ GMP ಕೊಟ್ಟಾಗಿ ಟ್ರಾನ್ಸ್ಜೆನಿಕ್ ಪ್ಲಾಂಟ್ ಅಂತ ಎರಡು ಮುಂದೆ genetically modified plants ಅಂತ ಹೇಳಿದ್ರು ಒಂದನೇ ಅಥವಾ ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್ ಅಂತ ಹೇಳಿದ್ರು ಒಂದನೇ. ಏನ್ ಅಡ್ವಾಂಟೇಜಸ್ ಅದಕ್ಕೆ ಲಿಸ್ಟ್ ಅನ್ನು ಕೊಟ್ಟಿದ್ದೀವಿ. First of all, they are having abiotic stress resistant ability. ಅದು ಸಾಲ್ಟ್ ಅಂದ್ರೆ salinity ರೆಸಿಸ್ಟ್ ಮಾಡುತ್ತೆ ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್. ಡ್ರಾಟ್ ರೆಸಿಸ್ಟೆನ್ಸ್ ಮಾಡುತ್ತೆ. ಅದು ಇನ್ಸೆಕ್ಟ್ ಪೆಸ್ಟ್ ರೆಸಿಸ್ಟೆನ್ಸ್ ಎಬಿಲಿಟಿ ಅದಕ್ಕೆ ಇದೆ ರಿಸಿಕ್ವೈರ್ಡ್. ಹಾಗಾಗಿ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರುತ್ತೆ ಅನ್ನೋದನ್ನ ನೀವು ಮೆನ್ಷನ್ ಮಾಡ್ತೀವಿ. ಎರಡನೇದು, ದೇ ಆರ್ ಲೆಸ್ ಡಿಪೆಂಡ್ ಅಪಾನ್ ಕೆಮಿಕಲ್ ಫರ್ಟಿಲೈಸರ್ಸ್ ಆರ್ ಕೆಮಿಕಲ್ ಪೆಸ್ಟಿಸೈಡ್ಸ್. ಅದಕ್ಕೆ ನೀವು ರಾಸಾಯನಿಕ ಗೊಬ್ಬರ ಹಾಕಬೇಕು, ಔಷಧ ಎಲ್ಲ ಹೊಡಿಬೇಕು ಆ ತರ ಏನಿಲ್ಲ. ನ್ಯಾಚುರಲ್ ಆಗಿ ಆ ಎಬಿಲಿಟಿ ಅದಕ್ಕೆ ಇರುತ್ತೆ. ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಹೇಳ್ಬೋದು. ದೇ ಆರ್ ವೆರಿ ಲೆಸ್ ರಿಲಯನ್ಸ್ ಓವರ್ ಕೆಮಿಕಲ್ ಪೆಸ್ಟಿಸೈಡ್ಸ್ ಆರ್ ಫರ್ಟಿಲೈಸರ್ಸ್. Then post harvesting loss is very less. ಬೆಳೆನ ಕಟಾವು ಮಾಡಿದ ಮೇಲೆ ಆಗಬಹುದಾದ ನಷ್ಟಗಳೇನಿದೆ ಅದು ಕಡಿಮೆ. ರೈತರಿಗೆ ಬೆಳೆನ ಕೊಯ್ಲು ಮಾಡಿಬಿಡ್ತಾರ, ಆಮೇಲೆ ಲಾಸ್ ಆಗ್ತದೆ. ಸೀಡ್ ಕನ್ಸರ್ವೇಷನ್ ಮಾಡಕ್ಕಾಗಲ್ಲ, ಮಾರ್ಕೆಟಿಂಗ್ ಮಾಡುವವರೆಗೆ ಪ್ರೈಸ್ ಬರೋವರೆಗೆ ಮಾರ್ಕೆಟಿಂಗ್ ಮಾಡಂಗಿಲ್ಲ. ಪ್ರೈಸ್ ಬರೋವರೆಗೆ ಅದನ್ನ ಕನ್ಸರ್ವ್ ಮಾಡಿ ಇಟ್ಕೊಳ್ಳೋದೇ ಕಷ್ಟ. ಕೊಳತು ಹೋಗ್ತದೆ, ಹಾಳಾಗ್ತದೆ, ಹುಳಾಗಿರ್ತದೆ. ಇಲ್ಲ ಆ ಥರ ಯಾವ ಸಮಸ್ಯೆನೂ ನಿಮಗಿಲ್ಲ. ಪೋಸ್ಟ್ ಹಾರ್ವೆಸ್ಟಿಂಗ್ ಲಾಸ್ ಇಸ್ ವೆರಿ ಲೆಸ್. ಹೈಲಿ ನ್ಯೂಟ್ರಿಟಿವ್ ಆಲ್ಸೋ. ಕೆಲವೊಂದಷ್ಟು ಟ್ರಾನ್ಸ್ಜೆನಿಕ್ ಪ್ಲಾಂಟ್ಸ್ ಅನ್ನು ನೋಡಿದ್ರೆ ವಿಟಮಿನ್ ಆಗಿರಲಿ ಅಥವಾ ಪ್ರೋಟೀನ್ ಕಂಟೆಂಟ್ ಆಗಿರಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಆಗಲಿ ಜಾಸ್ತಿನೇ ಇರುತ್ತೆ. ದೇ ಆರ್ ಹ್ಯಾವಿಂಗ್ ಬೆಟರ್ ಮಿನರಲ್ ಅಬ್ಸಾರ್ಪ್ಷನ್ ಎಬಿಲಿಟಿ ವೆನ್ ಕಂಪೇರ್ಡ್ ವಿತ್ ನಾರ್ಮಲ್ ಪ್ಲಾಂಟ್ಸ್. ಮಣ್ಣಿನಲ್ಲಿ ಇರುವಂತಹ ಪೋಷಕಾಂಶಗಳನ್ನ ಹೀರಿಕೊಳ್ಳುವ ಸಾಮರ್ಥ್ಯ ಜಾಸ್ತಿನೇ ಇರುತ್ತೆ. ಯಾವುದಕ್ಕೆ ಕೇಳಿದ್ರೆ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್. 3 ಮಾರ್ಕ್ಸ್ಗೆ 6 ಅಡ್ವಾಂಟೇಜಸ್ ಅಥವಾ ಸಿಗ್ನಿಫಿಕೆನ್ಸ್ ಅಂತ ಕೇಳಿದ್ರು. ಆನ್ಸರ್ ಏನು ಚೇಂಜ್ ಆಗಲ್ಲ, ಇವನ್ನೇ ಬರೀತೀವಿ. Briefly explain about gene therapy. First definition. ನೋಡಿ ಎಲ್ಲೂ ಪಾಯಿಂಟ್ ಔಟ್ ಮಾಡಿಲ್ಲ, ಏನೇನು ಬರೀಬೇಕಂತ ಇಲ್ಲವೇ ಇಲ್ಲ. ಬ್ರೀಫ್ಲಿ ಎಕ್ಸ್ಪ್ಲೈನ್ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಬರೀಬೇಕಾಗುತ್ತೆ. ಫಸ್ಟ್ ಡೆಫಿನೇಷನ್ ಬರೀತೀವಿ. ಏನು ಬರೀತೀವಿ? ಇಟ್ ಇಸ್ ಅ ಪ್ರೋಸೆಸ್ ಆಫ್ ರಿಪ್ಲೇಸ್ಮೆಂಟ್ ಆಫ್ ಡಿಫೆಕ್ಟೆಡ್ ಜೀನ್ ಬೈ ನಾರ್ಮಲ್ ಫಂಕ್ಷನಲ್ ಜೀನ್. ಓಕೆ. ಫಸ್ಟ್ ಸಕ್ಸಸ್ಫುಲ್ ಟ್ರಯಲ್ ಆಫ್ ಜೀನ್ ಥೆರಪಿ ಇಟ್ ವಾಸ್ ಕಂಡಕ್ಟೆಡ್ ಆನ್ 14th August 1990. ಯಾರ ಮೇಲೆ? ಅಶಾಂತಿ ಡಿ ಸಿಲ್ವಾ. ಎಷ್ಟು ವರ್ಷದ ಹುಡುಗಿ ಅವಳು? ಜಸ್ಟ್ 4 year old girl. ಅದು ನಿಮ್ಮ ಎರಡನೇ ಪಾಯಿಂಟ್ ಆಗಿ ಆನ್ಸರ್ ಅಲ್ಲಿ ಬರಲಿ. ಓಕೆ. ನೆಕ್ಸ್ಟ್, ಅವಳು ಏನ್ ಪ್ರಾಬ್ಲಮ್? ಶಿ ವಾಸ್ ಹ್ಯಾವಿಂಗ್ ಎ ಡಿಸೀಸ್ ಕಾಲ್ಡ್ ಬೈ ದ ನೇಮ್ ಸ್ಕಿನ್ that was due to deficiency of an enzyme adenosine deaminase. In her body, the gene which was responsible for production of that enzyme, that was ADA gene, it was abnormal, defected. ಇದನ್ನ ಬರ್ಕೊಳ್ತೀರಿ ನೀವು. ಆಮೇಲೆ ಏನ್ ಮಾಡಿ ಸರಿ ಮಾಡಿದ್ರಂತ ಅದನ್ನ ಕೇಳಿದ್ರೆ ನೆನಪಿರ್ಬೇಕು. ಅವಳ ಬೋನ್ ಮ್ಯಾರೋದಿಂದ ಲಿಂಫೋಸೈಟ್ಸ್ ಅನ್ನ ತೆಗೆದು ಅದನ್ನ ಇನ್ ವಿಟ್ರೋ ಕಲ್ಚರ್ ಮಾಡಿ ಫಂಕ್ಷನಲ್ ADA ಜೀನ್ ಅನ್ನ ಆ ಲಿಂಫೋಸೈಟ್ಸ್ ಗೆ ಹಾಕಿ ಆ ಲಿಂಫೋಸೈಟ್ಸ್ ಅನ್ನ ಮತ್ತೆ ಬೋನ್ ಮ್ಯಾರೋಗೆ ಸೇರಿಸ್ತಾರೆ. ಲಿಂಫೋಸೈಟ್ಸ್ ಗೆ ಲೈಫ್ ಸ್ಪ್ಯಾನ್ ತುಂಬಾ ಕಡಿಮೆ ಆಗೋದ್ರಿಂದ ಮಲ್ಟಿಪಲ್ ಟೈಮ್ ನೀವು ಪ್ರೊಸೆಸ್ ಅನ್ನ ರಿಪೀಟ್ ಮಾಡಬೇಕಾಗುತ್ತೆ. ಎಲ್ಲಿವರೆಗೆ? ಅಂಟಿಲ್ ಹರ್ ಇಮ್ಯುನಿಟಿ ಗೆಟ್ಸ್ ಇಂಪ್ರೂವ್. ಅಲ್ಲಿವರೆಗೆ ಟ್ರೀಟ್ಮೆಂಟ್ ನ ಕಂಟಿನ್ಯೂ ಮಾಡಿದ್ರು. ಈ ಸ್ಟೋರಿನ ನೀವು ಹಾಕಿ ಬರೀಬೇಕು. ನಾನು ಇದಕ್ಕಿಂತ ಜಾಸ್ತಿ ಹೇಳ್ಕೊಟ್ಟಿದ್ದೀನಿ. ಏನು ಹೇಳಿದ್ರೆ ಟೈಪ್ಸ್ ಆಫ್ ಜೀನ್ ಥೆರಪಿ ಎಲ್ಲ ಹೇಳಿದ್ದೀವಿ. ದೇರ್ ಇಸ್ ನೋ ನೀಡ್ ಟು ರೈಟ್ ದೋಸ್ ಬಿಕಾಸ್ ದಟ್ ವಿಲ್ ಬಿ ಔಟ್ ಆಫ್ ಸಿಲೆಬಸ್ ಫಾರ್ ಯು. ಹೌ BT cotton was created? Explain briefly. ಆಮೇಲೆ ಇನ್ನೊಂದು ವಿಷಯ, ನಾನು ಡೈರೆಕ್ಟ್ ಆಗಿ ಕ್ವಶನ್ ಅನ್ನ ಕೊಟ್ಟಿದ್ದೀನಿ. ಎಷ್ಟು ಕಾಂಪ್ಲಿಕೇಟೆಡ್ ಆಗಿ ಕೇಳಬಹುದು ಅಂತಂದ್ರೆ explain briefly about a discovery regarding with pesticide resistant plant creation ಅಂತ ಕೇಳಿರ್ತಾರೆ.
ಸರಿ, ನೀವು ಯಾವುದು ಹೇಳೇ ಇಲ್ಲ ಅಂತ ಬೇಡ. ನೇರವಾಗಿ ಇರೋದೇ ಒಂದು ಬ್ರಾಂಡ್ ನಮಗೆ BT ಕಾರ್ಡ್. ನೆಮಟೋಡ್ ರೆಸಿಸ್ಟೆನ್ಸ್ ಬಗ್ಗೆ ಅಥವಾ ನೆಮಟೋಡ್ ಇನ್ಫೆಕ್ಷನ್ ಬಗ್ಗೆ ಏನಾದ್ರು ಕೇಳಿದ್ರೆ RNA ಇಂಟರ್ಫಿಯರೆನ್ಸ್ ಅಂತ ಬರೀತೀವಿ. BT ಕಾರ್ಡ್ ಬರಬೇಕಾದ್ರೆ ಫಸ್ಟ್ ನೇಮ್ ಆಫ್ ದ ಬ್ಯಾಕ್ಟೀರಿಯಾ ಬರ್ಕೋಬೇಕು. ಬ್ಯಾಸಿಲಸ್ ಥುರಿಂಜಿನೆಸಿಸ್. ಯಾವ ಜೀನ್ ಅಂತ ಬರ್ಕೋಬೇಕು. ಕ್ರೈಜಿನ್ಸ್ ಅಲ್ಲಿ 3 ಟೈಪ್ಸ್ ಆಫ್ ಕ್ರೈಜಿನ್ಸ್ ಇದೆ. ಎಲ್ಲವನ್ನೂ ಹಾಕಬೇಕಂತ ಹೇಳಿಲ್ಲ ಕಾಟನ್ ಪ್ಲಾಂಟಿಗೆ. ಬೇಸ್ಡ್ ಆನ್ ಕಾಸಿಟಿವ್ ಏಜೆಂಟ್ ಫಾರ್ ಇನ್ಫೆಕ್ಷನ್. ಬಾಲ್ ವರ್ಮ್ ಇಂದ ಇನ್ಫೆಕ್ಷನ್ ಆಗಲಿಕ್ಕತ್ತಿರೋ ಅಥವಾ ಅಲ್ಲಿ ಪ್ರಾಬ್ಲಮ್ ಇರುವುದು ಕಾರ್ನ್ ಬೋರರ್ ಅನ್ನುವಂತ ಇನ್ಸೆಕ್ಟ್ ಇಂದ ನಾವು ನೋಡ್ಕೋಬೇಕಾಗುತ್ತೆ. ಅದಕ್ಕೆ ಕರೆಸ್ಪಾಂಡಿಂಗ್ ಜೀನ್ಸ್ ಅನ್ನು ನೀವು ಕಾಟನ್ ಪ್ಲಾಂಟ್ ಗೆ ಹಾಕ್ತೀವಿ. ಆಗ ಕಾಟನ್ ಪ್ಲಾಂಟ್ ಒಳಗಡೆ ಏನಾಗುತ್ತೆ, ಇನ್ಯಾಕ್ಟಿವ್ ಟಾಕ್ಸಿನ್ ಪ್ರೊಡ್ಯೂಸ್ ಆಗುತ್ತೆ. ಏನಂತ ಕರಿತೀವಿ ಅದಕ್ಕೆ? ಪ್ರೋಟಾಕ್ಸಿನ್ ಅಂತ ಕರಿತೀವಿ. ಈಗ ಇನ್ಸೆಕ್ಟ್ ಬಂದು ಆ ಪ್ಲಾಂಟ್ ಅನ್ನ ಕನ್ಸ್ಯೂಮ್ ಮಾಡಿದಾಗ ಏನಾಗುತ್ತೆ, ಫಾರ್ ಡೈಜೆಷನ್ ಪರ್ಪಸ್ ಏನಾಗುತ್ತೆ, ಆ ಫುಡ್ ಪಾರ್ಟಿಕಲ್ ಎಲ್ಲಿ ಕ್ಯಾರಿ ಆಗುತ್ತೆ? ಮಿಡ್ ಗಟ್ ಆಫ್ ದ ಇನ್ಸೆಕ್ಟ್. ಮಿಡ್ಗಟ್ ಆಫ್ ದ ಇನ್ಸೆಕ್ಟ್ ಅಲ್ಲಿ pH ಏನಿದೆ, ಅಸಿಡಿಕ್ ಇದೆ, ಆಲ್ಕಲೈನ್ ಇದೆ. ಆಲ್ಕಲೈನ್. ಹಾಗಾಗಿ ಇನ್ಆಕ್ಟಿವ್ ಟಾಕ್ಸಿನ್ ಇರೋದು ಏನಾಗಿ ಕನ್ವರ್ಟ್ ಆಗುತ್ತೆ, ಅಲ್ಲಿ ಆಕ್ಟಿವ್ ಟಾಕ್ಸಿನ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವಾಗ ಆ ಆಲ್ಕಲೈನ್ pH ಇದ್ದಾಗ. ಅಲ್ಲಿ ಇನ್ಆಕ್ಟಿವ್ ಟಾಕ್ಸಿನ್ ಇರೋದು ಆಕ್ಟಿವ್ ಟಾಕ್ಸಿನ್ ಆಗಿ ಕನ್ವರ್ಟ್ ಆಗೋದು ಪ್ರಾಬ್ಲಮ್ ಏನಾಗುತ್ತೆ, ಎಪಿಥೆಲಿಯಲ್ ಸೆಲ್ಸ್ ಎಲ್ಲವೂ ಸ್ವೆಲ್ ಆಗಿ ಬರ್ಸ್ಟ್ ಆಗಿ ಇನ್ಸೆಕ್ಟ್ ಕಿಲ್ ಆಗುತ್ತೆ. ನೋಡಿ, ನಾವು ಇನ್ಸೆಕ್ಟಿಸೈಡ್ ಸ್ಪ್ರೇನೇ ಮಾಡಿಲ್ಲ, ಆದ್ರೂ ಇನ್ಸೆಕ್ಟ್ ಸತ್ತೋಗಿದೆ. ಇಂಥ ಟೆಕ್ನಿಕ್ ಬೇರೆ ಎಲ್ಲೂ ಸಿಗಕ್ಕೆ ಸಾಧ್ಯನೇ ಇಲ್ಲ. ಈಗ being a farmer, what we know means whenever we are having the problem regarding the insect, the next remedy is spray of insecticides. But we should think about our personal health and we should think about possible pollution of environment. ಹೇಳಿದಕ್ಕಾಗತ್ತೆ ಅಂದ್ಕೊಂಡಿದ್ದೀನಿ. ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡೋದ್ರಿಂದ ಇನ್ಸೆಕ್ಟ್ಗಳು ಸಾಯ್ತವೆ, ಅದು ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಬಟ್ ಪ್ರಾಬ್ಲಮ್ ಏನಿದೆ ಅಂತಂದ್ರೆ ಸ್ಪ್ರೇ ಮಾಡುವ ಪರ್ಸನಲ್ ಹೆಲ್ತ್ ಮೇಲೆ ಅದು ಸಮಸ್ಯೆ ಆಗುತ್ತೆ. ಕ್ಯಾನ್ಸರ್ ಇಂದ ಹಿಡಿದು ಬೇರೆ ಬೇರೆ ತರದ ಸ್ಕಿನ್ ಅಲರ್ಜಿಗಳು ಕೂಡ ಅದು ಕಾರಣ ಆಗುತ್ತೆ. ನೀವು ಸ್ಪ್ರೇ ಮಾಡಿದ್ರೆ ಏನೇನು ಆಗ್ತದೆ, ವಾಟರ್ ಪೊಲ್ಯೂಷನ್ ಆಗ್ಬೋದು, ಏರ್ ಪೊಲ್ಯೂಷನ್ ಆಗ್ಬೋದು, ಸಾಯಿಲ್ ಪೊಲ್ಯೂಷನ್ ಆಗ್ಬೋದು. ಸಿಕ್ಬಾಯ್ಡ್. ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡ್ಕೋಬೇಕು. ಮತ್ತೆ ಇನ್ನೂ ಒಂದು ಸಮಸ್ಯೆ ಇದೆ, ಬಯೋಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ನೀವು ಸ್ಪ್ರೇ ಮಾಡಿದ ಆ ಕೆಮಿಕಲ್ಸ್ಗಳು ಥ್ರೂ ಫುಡ್ ಚೈನ್ ಟ್ರಾನ್ಸ್ಪೋರ್ಟ್ ಆಗಿ ಕೊನೆ ನಮ್ಮ ಬಾಡಿ ಒಳಗೆ ಅಕ್ಯುಮುಲೇಟ್ ಆಗಿ ಪ್ರಾಬ್ಲಮ್ ನಮಗೆ ಕ್ರಿಯೇಟ್ ಆಗುತ್ತೆ. ಇದನ್ನ ಬಯೋಮ್ಯಾಗ್ನಿಫಿಕೇಶನ್ ಅಂತ ಕರೀತಾರೆ. ಸೊ ಈ ತರ ಸಮಸ್ಯೆ ಆಗ್ಬೋದು. ಸಾಯಿಲ್ pH ಚೇಂಜ್ ಆಗ್ಬೋದು ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ. ಮತ್ತೆ ಆ ಸಾಯಿಲ್ ಏನಾಗುತ್ತೆ, ಫರ್ಟೈಲ್ ಸಾಯಿಲ್ ಇತ್ತು, ಬಟ್ pH ಆಲ್ಟರೇಷನ್ ಆಯ್ತು ಅಂದ್ರೆ ಮುಂದೊಂದು ದಿನ ಬ್ಯಾರಲ್ ಲ್ಯಾಂಡ್ ಆಗುತ್ತೆ, ಬಂಜರು ಭೂಮಿಯಾಗಿ ಬದಲಾಗುತ್ತೆ. ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನಂದ್ರೆ ನೀವು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡೋದೇ ಬೇಡ, ಅವರ ಹೆಂಗೆ BT ಕಾರ್ಡ್ ಅಂತ ಟೆಕ್ನಿಕ್ ಅನ್ನು ನೀವು ಫಾಲೋ ಮಾಡಿ. ಇನ್ನು RNA interference technique, how it is useful to control nematode infection ಅಂತ ಮ್ಯಾಲಾಯ್ ಡಿಸೈನಿಕೋನಿಶಿಯಾ ಅಂತ ಹೇಳಿ ಒಂದು ನೆಮಟೋಡ್ ರೌಂಡ್ ವರ್ಮ್ ಬಗ್ಗೆ ನಾವು ಮಾತಾಡಿದ್ವಿ. ಟೊಬ್ಯಾಕೊ ಪ್ಲಾಂಟ್ ಇನ್ಫೆಕ್ಷನ್ ಕ್ರಿಯೇಟ್ ಮಾಡುತ್ತೆ. ಬಟ್ ಅದು ಸರ್ವೈವ್ ಆಗಬೇಕು ಅಂದ್ರೆ ದೇ ನೀಡ್ ಟು ಸಿಂಥಸೈಸ್ ದೇರ್ ಪ್ರೋಟೀನ್ಸ್. ಪ್ರೋಟೀನ್ ಸಿಂಥಸಿಸ್ ಮಾಡಬೇಕಾದ್ರೆ ಏನ್ ಮಾಡಬೇಕು, ಫಸ್ಟ್ ಅದು RNA ನ ಸಿಂಥಸಿಸ್ ಮಾಡಿ, ಅಂದ್ರೆ ಥ್ರೂ ಟ್ರಾನ್ಸ್ಕ್ರಿಪ್ಷನ್, ಅದರಿಂದ ಮುಂದೆ ಏನಾಗಬೇಕು, ಟ್ರಾನ್ಸ್ಲೇಷನ್ ಆಗಿ ಪ್ರೋಟೀನ್ ಸಿಂಥಸಿಸ್ ಆಗಬೇಕು. ಆ ನೆಮಟೋಡ್ಗೆ ಟೊಬ್ಯಾಕೊ ಪ್ಲಾಂಟ್ ಅಲ್ಲಿ ಪ್ರೋಟೀನ್ ಪ್ರೊಡಕ್ಷನ್ ಮಾಡಕ್ ಬರಲೇ ಇಲ್ಲ ಅಂತಂದ್ರೆ ಅದರಲ್ಲಿ ಉಳಿಯುವುದು ಇಲ್ಲ. ಹಾಗಾಗಿ ಫಾರ್ ದ ಸೇಕ್ ಆಫ್ ದೇರ್ ಸರ್ವೈವಲ್ ದೇ ಮಸ್ಟ್ ಸಿಂಥಸೈಸ್ ದೇರ್ ಪ್ರೋಟೀನ್. ಅದಕ್ಕೆ ನಾವೇ ಟೆಕ್ನಿಕ್ ಫಾಲೋ ಮಾಡ್ತೀವಿ ಅಂತಂದ್ರೆ ಒಂದು ನೆಮಟೋಡ್ ಸ್ಪೆಸಿಫಿಕ್ ಜೀನ್ಸ್ ಅನ್ನ ನಾವು ಟೊಬ್ಯಾಕೊ ಪ್ಲಾಂಟ್ ಗೆ ಹಾಕಿ ಡಬಲ್ ಸ್ಟ್ಯಾಂಡರ್ಡ್ RNA ಗ್ರೂಪ್ ಆಗಿ ಮಾಡ್ತೀವಿ. ಆ ಡಬಲ್ ಸ್ಟ್ಯಾಂಡರ್ಡ್ RNA ಕಾಂಪ್ಲಿಮೆಂಟರಿ ಆಗಿರೋದ್ರಿಂದ, ಆಕ್ಚುಲಿ ಸಿಂಗಲ್ ಸ್ಟ್ಯಾಂಡರ್ಡ್ ಎರಡು ಬರುತ್ತೆ, ಮುಂದೆ ಅವೆರಡೂ ಕೂಡ ಕಾಂಪ್ಲಿಮೆಂಟರಿ ಇರೋದ್ರಿಂದ ಡಬಲ್ ಸ್ಟ್ಯಾಂಡರ್ಡ್ RNA ಆಗಿ ಕ್ರಿಯೇಟ್ ಆಗುತ್ತೆ. ಆಗ ಒಂದು ಎನ್ಸೈಮ್ ಡೈಸರ್ ಅಂತ ಕರಿತೀವಿ, ಇದು ಬಂದು ಏನ್ ಮಾಡುತ್ತೆ, ಈ ಡಬಲ್ ಸ್ಟ್ಯಾಂಡರ್ಡ್ RNA ನ ಸ್ಪ್ಲಿಟ್ ಮಾಡುತ್ತೆ. ಸ್ಪ್ಲಿಟ್ ಆದ್ಮೇಲೆ ಅದನ್ನ ಏನಂತ ಕರಿತೀವಿ, ಸಿಂಗಲ್ ಸ್ಟ್ಯಾಂಡರ್ಡ್ ಹೇರ್ ಪಿನ್ RNA ಅಂತ ಕರಿತೀವಿ. ಇದು ಎಲ್ಲ ಆಗಿರೋದ್ರಲ್ಲಿ ಟೊಬ್ಯಾಕೊ ಪ್ಲಾಂಟ್ ಒಳಗಡೆ. ಈಗ ನೆಮಟೋಡ್ ಬಂದು ಇನ್ಫೆಕ್ಷನ್ ಗೆ ರೆಡಿ ಮಾಡುತ್ತೆ. ಸೊ ಅಲ್ಲಿ ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ, ಈಗ ನೆಮಟೋಡ್ ಬಂದು ಇನ್ಫೆಕ್ಷನ್ ಕಾಸ್ ಮಾಡಬೇಕಾದ್ರೆ ನೋಡಿ, ಈ ಸಿಂಗಲ್ ಸ್ಟ್ರಾಂಡೆಡ್ ಸ್ಮಾಲ್ ಹೇರ್ ಪಿನ್ RNA ಏನ್ ಪ್ರೊಡ್ಯೂಸ್ ಆಗುತ್ತೆ, ಈಗ ಅದು ಅನ್ಜಿಪ್ಪಿಂಗ್ ಅಂತ ಆಗುತ್ತೆ. ಹೇಳಿದೀವಿ ಅದು ಸಪರೇಟ್ ಆಗುತ್ತೆ, ಸಿಂಗಲ್ ಸ್ಟ್ರಾಂಡೆಡ್ ಸ್ಮಾಲ್ ಫ್ರಾಗ್ಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನ ನಾವು ಅನ್ಜಿಪ್ಪಿಂಗ್ ಅಂತ ಕರಿತೀವಿ. ಈಗ ಏನಾಗುತ್ತೆ, ಅನ್ಜಿಪ್ಪಿಂಗ್ ಆದ್ಮೇಲೆ the RNA of the nematode ಗೂ ಇಲ್ಲಿ ಕಾಂಪ್ಲಿಮೆಂಟರಿ ಆಗಿ ಬೈಂಡ್ ಆಗಿ RNA of the nematode ಗೆ ಟ್ರಾನ್ಸ್ಲೇಷನ್ ಮಾಡೋಕೆ ಸಾಧ್ಯ ಇಲ್ಲ. ಟ್ರಾನ್ಸ್ಲೇಷನ್ ಮಾಡಲಿಲ್ಲ ಅಂತಂದ್ರೆ ಪ್ರೋಟೀನ್ ಪ್ರೊಡಕ್ಷನ್ ಆಗೋದಿಲ್ಲ. ಹಾಗಾಗಿ ಅದು ಬದುಕೋದೇ ಇಲ್ಲ. ಇದನ್ನ ಕೊಡಾಕಿದ್ವಿ, ಇದನ್ನ RNA ಇಂಟರ್ಫಿಯರೆನ್ಸ್ ಅಥವಾ ಇನ್ನೊಂದು ಹೆಸರು ಕೂಡ ಇದೆ ಇದಕ್ಕೆ, RNA ಸೈಲೆನ್ಸಿಂಗ್ ಅಂತ ಕರೀತಾರೆ. ನೆಮಟೋಡ್ RNA ನಾವು ಅದನ್ನ ಸೈಲೆನ್ಸ್ ಮಾಡಬೇಕು, ಅಂದ್ರೆ ದೇ ಶುಡ್ ನಾಟ್ ಸಿಂಥಸೈಸ್ ದೇರ್ ಪ್ರೋಟೀನ್. ಅದಕ್ಕೆ ನಾವು ನೆಮಟೋಡ್ RNA ಇದು ಅಂತಂದ್ರೆ ನಮ್ಮ ಸಿಂಗಲ್ ಸ್ಟ್ಯಾಂಡರ್ಡ್ RNA ನ ಅದಕ್ಕೆ ಬೈಂಡ್ ಮಾಡಿಸ್ಕೊಳ್ಳೋದು. ಸೊ ಏನಾಗಲ್ಲ, ಪ್ರೋಟೀನ್ ಪ್ರೊಡಕ್ಷನ್ ಆಗಲ್ಲ, ಟ್ರಾನ್ಸ್ಲೇಷನ್ ಆಗಲ್ಲ.
ಅಲ್ಲಿಗೆ ಅದು ಬದುಕೋದು ಇಲ್ಲ. ನೆಕ್ಸ್ಟ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ಅಬೌಟ್ ಇಶ್ಯೂಸ್ ಅಬೌಟ್ ಬಾಸ್ಮತಿ ಅಂತ ಇದೆ. ನಿಮಗೆ ಅದು ಇಶ್ಯೂಸ್ ಬಗ್ಗೆ ನಾನು ಹೇಳಿದ್ದೀನಿ. ಬಾಸ್ಮತಿ ರೈಸ್ ವಿಚ್ ಇಸ್ ಬಿಲಾಂಗಿಂಗ್ ಟು ಇಂಡಿಯನ್ ಕಂಟ್ರಿ ಇಟ್ಸೆಲ್ಫ್ ಇಸ್ ಇಟ್ ರೈಟ್? ಇನ್ನೊಂದು ಕಡೆ ನಾವು ಹೇಳಿದ್ವಿ ಬೇರೆ ಬೇರೆ ವೆರೈಟಿ ಇದೆ ಬಾಸ್ಮತಿ ಕೂಡ, and all of them were belonging to India basically. We are having many evidences to show that in our ancient folk tale or folk stories or poetries they have mentioned the name of basmati, that itself suggests that it's belonging to India itself. ನಮ್ಮದೇ ಆದ ಜಾನಪದ ಕಥೆಗಳಲ್ಲಿ, ಜಾನಪದ ಹಾಡುಗಳಲ್ಲಿ, ಕಥೆ ಕಾದಂಬರಿಗಳಲ್ಲೂ ಕೂಡ ಭಾರತ ದೇಶದ ಅಷ್ಟು ಸಾಕ್ಷಿ ಆಧಾರಗಳು ನಮಗಿದೆ. ಆದ್ರೆ ಏನಾಯ್ತು ಕೇಳಿದ್ರೆ US ಬೇಸ್ಡ್ ಕಂಪನಿ ಒಂದು ನಮ್ಮ ಬಾಸ್ಮತಿನ ಅವರ ದೇಶದ ಸೆಮಿ ಅಡ್ವಾನ್ಸ್ ವೆರೈಟಿ ಜೊತೆ ಕ್ರಾಸ್ ಮಾಡಿ ಬಾಸ್ಮತಿನ ನಾವು ರೀಕ್ರಿಯೇಟ್ ಮಾಡಿದೀವಿ, ನಮಗೆ ಪೇಟೆಂಟ್ ಬೇಕು ಅಂತ ಹೇಳಿ ದೇ ಹ್ಯಾವ್ ಟೇಕನ್ ದ ಪೇಟೆಂಟ್ ಓವರ್ ಬಾಸ್ಮತಿ ರೈಸ್. ಈ ಇಶ್ಯೂಸ್ ಬಗ್ಗೆ ಬರೀಲಿ ಅಂತ ನಿಮಗೆ ಕೇಳ್ಕೊಂಡಿರೋದಿಲ್ಲ. ನೆಕ್ಸ್ಟ್ ಬ್ರೀಫ್ಲಿ ಎಕ್ಸ್ಪ್ಲೈನ್ ಅಬೌಟ್ ರಿಕಾಂಬಿನೆಂಟ್ ಇನ್ಸುಲಿನ್ ಪ್ರೊಡಕ್ಷನ್ ಅಂತ ಗೊತ್ತಿದೆ. ನಮ್ಮಲ್ಲಿ ಆರ್ಟಿಫಿಷಿಯಲ್ ಸಿಂಥಸಿಸ್ ಆಫ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಫಾರ್ ದ ಪ್ರೊಡಕ್ಷನ್ ಆಫ್ ಅಮೈನೋ ಆಸಿಡ್ ಚೈನ್ A and B ರೆಸ್ಪೆಕ್ಟಿವ್ಲಿ. ಎರಡು DNA ಸೀಕ್ವೆನ್ಸ್ ರೆಡಿ ಮಾಡ್ಕೊಳ್ಳಿ, ಅದನ್ನ PBR 322 ಒಳಗಡೆ ಸೇರಿಸಿ, ನೆಕ್ಸ್ಟ್ ಆ ರಿಕಾಂಬಿನೆಂಟ್ PBR 322 ನ ಹೋಸ್ಟ್ ಸೆಲ್ಸ್ ಒಳಗಡೆ ಹಾಕಿ, ಆಗ ನಿಮಗೆ ಏನಾಗುತ್ತೆ ಅಂದ್ರೆ ಒಂದ್ ಕಡೆ ಅಮೈನೋ ಆಸಿಡ್ ಚೈನ್ A, ಮತ್ತೊಂದು ಈಕ್ವಲಿ ಸೆಲ್ಸ್ ಅಲ್ಲಿ ಅಮೈನೋ ಆಸಿಡ್ ಚೈನ್ B ವಿತ್ ಅಡಿಷನಲ್ ಸ್ಟ್ರೆಚ್ ಆಫ್ ಬೀಟಾ ಗ್ಯಾಲಕ್ಟೋಸಿಡೇಸ್ ಬರುತ್ತೆ. ಬಟ್ ಆಕ್ಟಿವ್ ಇನ್ಸುಲಿನ್ ಅಲ್ಲಿ ಈ ಚೈನೇ ಇಲ್ಲ, ಯಾವುದು ಬೀಟಾ ಗ್ಯಾಲಕ್ಟೋಸಿಡೇಸ್. ಅದನ್ನ ಕಟ್ ಮಾಡಬೇಕು ಅಂದ್ರೆ ಸೈನೋಜನ್ ಬ್ರೋಮೈಡ್ ಅನ್ನುವಂತ ಕೆಮಿಕಲ್ಸ್ ನ ಯೂಸ್ ಮಾಡಿ. ಈಗ ನಿಮ್ಗೆ ಉಳಿದಿದ್ದೇನೀಗ ಒಂದು ಅಮೈನೋ ಆಸಿಡ್ ಚೈನ್ A, ಮತ್ತೊಂದು ಅಮೈನೋ ಆಸಿಡ್ ಚೈನ್ B ಲಿಂಕ್ ಮಾಡಬೇಕು. ಹೆಂಗೆ? ಥ್ರೂ ಕ್ರಿಯೇಷನ್ ಆಫ್ ಡೈಸಲ್ಫೈಡ್ ಬಾಂಡ್ ಇನ್ ಬಿಟ್ವೀನ್ ದೀಸ್ ಟು. ದಿಸ್ ಇಸ್ ನಥಿಂಗ್ ಬಟ್ ಇನ್ಸುಲಿನ್, ರಿಕಾಂಬಿನೆಂಟ್ ಇನ್ಸುಲಿನ್. ಇನ್ಆಕ್ಟಿವ್ ಇನ್ಸುಲಿನ್ ಅಲ್ಲಾದ್ರೆ 3 ಅಮೈನೋ ಆಸಿಡ್ ಚೈನ್ ಇರುತ್ತೆ, ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಅಮೈನೋ ಆಸಿಡ್ ಚೈನ್ A, ಅಮೈನೋ ಆಸಿಡ್ ಚೈನ್ B ಅಂಡ್ ಅಮೈನೋ ಆಸಿಡ್ ಚೈನ್ C ಕೂಡ ಇರುತ್ತೆ. ಬಟ್ ಆಕ್ಟಿವ್ ಇನ್ಸುಲಿನ್ ಅಂತ ಹೇಳಿದ್ರೆ ಎರಡೇ ಚೈನ್ಗಳು, ಅಮೈನೋ ಆಸಿಡ್ ಚೈನ್ A ಮತ್ತೆ ಅಮೈನೋ ಆಸಿಡ್ ಚೈನ್ B. Why transgenic animals are created? Explain briefly ಅಂತ ಹೇಳಿದ್ದು. ಸುಮ್ಮನೆ ಯಾವುದು ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅನ್ನು ಕ್ರಿಯೇಟ್ ಮಾಡೋದಿಲ್ಲ. ಒಂದು ಟು ಸ್ಟಡಿ ಅಬೌಟ್ ದ ಫಿಸಿಯಾಲಜಿ ಅಂಡ್ ಡೆವಲಪ್ಮೆಂಟ್ ಆಫ್ an organism. Then to understand about various diseases, transgenic animals will be created, and for production of various biological products. ಅದರಲ್ಲಿ ಆಲ್ಫಾ ಲ್ಯಾಕ್ಟಾಲ್ಬುಮಿನ್ ಅಂತ ಹೇಳ್ಕೊಟ್ಟಿದ್ದೀವಿ, ಆಲ್ಫಾ 1 ಆಂಟಿಟ್ರಿಪ್ಸಿನ್ ಅಂತ ಹೇಳ್ಕೊಟ್ಟಿದ್ದೀವಿ. ಬೇರೆ ಬೇರೆ ಬಯಾಲಜಿಕಲ್ ಪ್ರಾಡಕ್ಟ್ ಅನ್ನ ಟಿಶ್ಯೂ ಪ್ಲಾಸ್ಮಿನೋಜನ್ ಆಕ್ಟಿವೇಟರ್ ಅಂತ ಕೂಡ ಕರೀತಾರೆ. ಹಾರ್ಟ್ ಡಿಸೀಸ್ ಆದಾಗ, ಹಾರ್ಟ್ ಅಟ್ಯಾಕ್ ಆದಾಗ, ಬ್ಲಡ್ ವೆಸಲ್ಸ್ ಎಲ್ಲ ಕ್ಲಾಟ್ ಆದಾಗ ಅದನ್ನ ರಿಮೂವ್ ಮಾಡೋದಕ್ಕೆ ಅದನ್ನ ಬಳಸ್ತಾರೆ. ಈ ಬಯಾಲಜಿಕಲ್ ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಗಳಲ್ಲಿ. ಅದಕ್ಕೋಸ್ಕರ ಜೊತೆಗೆ ವ್ಯಾಕ್ಸಿನ್ ಸೇಫ್ಟಿ, ಈಗ ಕರೋನಾ ವ್ಯಾಕ್ಸಿನ್ ಬಂದು ಫಸ್ಟ್ ಟೆಸ್ಟ್ ಮಾಡೋದು ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಗಳ ಮೇಲೆ ಗೊತ್ತಿದೆ. ನಿಮ್ಗೆ ಪೇಪರ್ ನ್ಯೂಸ್ ಅನ್ನ ಹೇಳ್ತಿರ್ತಾರಲ್ಲ, ಇದು 3rd ಸ್ಟೇಜ್ ಕ್ಲಿನಿಕಲ್ ಟ್ರಯಲ್ಸ್ ಅಲ್ಲಿ ಅಂತ, ಇದು ರಿಲೀಸ್ ಆಗಿರುವಂತೆ. ಆ ಕ್ಲಿನಿಕಲ್ ಟ್ರಯಲ್ಸ್ ಎಲ್ಲ ಮನುಷ್ಯರ ಮೇಲೆ ಮಾಡೋದಕ್ಕಿಂತ ಮೊದಲು ಅದನ್ನ ಯಾರ ಮೇಲೆ ಮಾಡಿರ್ತಾರೆ? ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಗಳ ಮೇಲೆ ಮಾಡಿರ್ತಾರೆ. ಪಾಸಿಟಿವ್ ಅಂದ್ರೆ ನೆಕ್ಸ್ಟ್ ಸ್ಟೇಜ್ ಅದನ್ನ ತಗೊಂಡು ಹೋಗ್ಬೇಕಾಗುತ್ತೆ. ಈವನ್ ಡ್ರಗ್ ಸೇಫ್ಟಿ, ಯಾವುದೇ ಒಂದು ಔಷಧಿನ, ಟ್ಯಾಬ್ಲೆಟ್ಸ್ ಅನ್ನ, ಕ್ಯಾಪ್ಸೂಲ್ ಅನ್ನ ಅಥವಾ ಯಾವುದೋ ಸಿರಪ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದಾಗಲೂ ಅದರ ಎಫಿಷಿಯನ್ಸಿ ಚೆಕ್ ಮಾಡೋದಕ್ಕೆ, ಅದರ ಟಾಕ್ಸಿಸಿಟಿ ರೆಡ್ಯೂಸ್ ಮಾಡೋದಕ್ಕೆ, ಅದರ ಕಾನ್ಸಂಟ್ರೇಷನ್ ಚೆಕ್ ಮಾಡೋದಕ್ಕೆ ಬಳಸ್ಕೊಳ್ಳೋದು ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಗಳನ್ನೇ. ಈ ಎಲ್ಲಾ ಕಾರಣಕ್ಕೋಸ್ಕರ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಇದಿಷ್ಟು ನಿಮಗೆ ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ ಅಲ್ಲಿ ಕೇಳಿರುವ ಅಥವಾ ಕೇಳಬಹುದಾದ ಕ್ವಶನ್ಸ್ ಗಳ ಲಿಸ್ಟ್ ಜೊತೆಗೆ ಆನ್ಸರ್ ಅನ್ನು ಕೂಡ ನಾನು ಹೇಳಿದ್ದೀನಿ. Within 1 or 2 days, I will be giving you the notes. With this, the official responsibility regarding with this particular topic that will be concluded.